ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಲಡ್ಡು ಕೊಡಿ. ಕೊಡ್ತೀವಿ. ಪಾಂಡು, ಎಲ್ಲಾರು ಬಂದು ಲಡ್ಡುಗಳೇ ಬೇಕು ಅಂತ ಕೇಳ್ತಿದ್ದಾರೆ. ಆದ್ರೆ ನಮ್ಮ ಹತ್ರ ಲಡ್ಡುಗಳೇ ಕಡಿಮೆ ಇವೆ. ಇವಾಗ ನಾವೇನ್ ಮಾಡೋದು? ಹುಡುಗಿ, ದುಡ್ಡು ಸಂಪಾದನೆ ಮಾಡಕ್ಕೆ ಇದು ಒಳ್ಳೆ ಅವಕಾಶ. ನೀವಿಬ್ರು ಮಾತಾಡೋದನ್ನ ನಿಲ್ಸಿ. ನಾನ್ ನಿಮಗ್ ಒಪ್ಸಿದ ಕೆಲ್ಸನ ಸರಿಯಾಗಿ ಮಾಡಿ. ಸಕ್ಕು, ನಿನಗ್ ಲಡ್ಡು ಎಲ್ಲೆಲ್ಲಿ ಹಾಕೊಡು ಅಂತ ಹೇಳ್ದೆ ಅಲ್ವಾ, ಅದ್ರ ಕಡೆ ಗಮನ ಕೊಡು. ಇಲ್ ನೋಡು ಪಾಂಡು, ನೀನ್ ದುಡ್ಡು ವಸೂಲಿ ಮಾಡು, ಸರಿನಾ? ಡಬ್ಬದಲ್ಲಿ ಲಡ್ಡುಗಳು ಖಾಲಿ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಸಾಷ್ಟಾಂಗ ನಮಸ್ಕಾರ ಮಾಡು. ಮಾಡ್ತೀನಿ. ಸರಿಯಾಗಿ ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡು. ಹೀಗ್ ಹೇಳು, ಪಾಂಡುರಂಗ, ನಾನ್ ಇನ್ಯಾವತ್ತೂ ಕಳ್ತನ ಮಾಡಲ್ಲ. ಹೇಳು, ನಮಸ್ಕಾರ ಮಾಡು ಮಾಡು ಮಾಡು. ಪಾಂಡುರಂಗ, ನಾನಿನ್ಯಾವತ್ತೂ ಕಳ್ತನ ಮಾಡಲ್ಲ. ಪಾಂಡುರಂಗ, ಪ್ರಮಾಣ ಮಾಡ್ತಾ ಇದ್ದೀನಿ, ಇನ್ಯಾವತ್ತೂ ನಾನು ಕಳ್ತನ ಮಾಡಲ್ಲ. ಪಾಂಡುರಂಗ, ಈ ಅಜ್ಜಿ ಮಾತನ್ನ ನಾನ್ ಕೇಳ್ತೀನಿ. ಇನ್ನು ಜೀವನದಲ್ಲಿ ಯಾವತ್ತೂ ಕಳ್ತನ ಮಾಡಲ್ಲ. ಅಮ್ಮ, ನನಗೆ ಲಡ್ಡು ಬೇಕು. ಒಂದ್ ಲಡ್ಡು ಕೊಡಿ. ದುಡ್ಡು ತಗೋ. ಅರೆ, ಏನಿದು? ಲಡ್ಡುಗಳಿನ್ನು ಖಾಲಿನೇ ಆಗಿಲ್ವಲ್ಲ, ಇದು ಹೇಗ್ ಸಾಧ್ಯ? ಲಡ್ಡುಗಳು ಖಾಲಿ ಆಗಿಲ್ಲ ಸಕ್ಕು, ಇನ್ನೂ ಬಹಳಷ್ಟಿವೆ. ನೀನು ಕೇಳ್ದವ್ರಿಗೆಲ್ಲ ಎಲೆಯಲ್ಲಿ ಕಟ್ಬಿಟ್ಕೊಡು. ತಗೊಳಮ್ಮ. ಪಾಂಡು, ಸಕ್ಕು, ಲೆಕ್ಕ ಹಾಕಿ. ನಮಗ್ ಬೇಕಾಗಿರೋ ದುಡ್ಡು ಸಂಪಾದನೆ ಆಗಿದೆ ಅಂತ ನಂಗೆ ಅನಿಸ್ತಿದೆ. ಒಂದ್ಸಲ ಲೆಕ್ಕ ಹಾಕಿ, ಎಷ್ಟಿದೆ ನೋಡು. ಲಕ್ಕು ಅಮ್ಮ, ನೀವು ಬಂದಿದ್ರಿಂದನೇ ಇದೆಲ್ಲ ಸಾಧ್ಯ ಆಯ್ತು.
ನಾನು ದುರ್ಗಾದೇವಿ ಹತ್ರ ಬೇಡ್ಕೊಂಡೆ ಅಲ್ವಾ, ಅದಕ್ಕೆ ಅವಳ ರೂಪದಲ್ಲಿ ನೀವು ಬಂದಿದ್ದೀರಾ. ಎಲ್ಲ ತಾಯಿ ದುರ್ಗಾದೇವಿ ಕೃಪೆ. ನೋಡಿದ್ರಲ್ಲ ಅಕ್ಕು ಅಮ್ಮ, ಬೇಕಾಗಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಆನೆಗಳು ಸಿಕ್ಕಿವೆ. ಸಕ್ಕು, ಯಾರು ಪ್ರಾಮಾಣಿಕವಾಗಿರ್ತಾರೋ, ಕಷ್ಟ ಬಂದ್ರೂ ತಪ್ಪು ಮಾಡದೇ ಇರ್ತಾರೋ, ಸತ್ಯಕ್ಕೆ ಬೆಲೆ ಕೊಡ್ತಾರೋ ಅವರಿಗೆ ದೇವ್ರು ಯಾವಾಗ್ಲೂ ಜೊತೆಲೇ ಇರ್ತಾನೆ. ನೀನು ಗುಣವಂತೆ ಸಕ್ಕು. ಕಷ್ಟಪಡೋ ಗುಣ ಇದೆ, ನಿರ್ಮಲವಾದ ಮನಸ್ಸಿದೆ. ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. ಆ ಪಾಂಡುರಂಗನ್ ಮೇಲೆ ನಿನಗಿರೋ ಭಕ್ತಿನೇ ನಿನ್ನ ಶಕ್ತಿ. ನಿನ್ ಹಠದಿಂದ ಏನ್ ಬೇಕಾದ್ರೂ ಸಾಧಿಸ್ತೀಯ. ಯಾವಾಗ್ಲೂ ಹೀಗೆ ನಂಬಿಕೆ ಇಟ್ಕೋ. ನಾನ್ ಹೇಳ್ತಿರೋದ್ ನಿಜ. ಆ ಭಗವಂತ ಯಾವತ್ತೂ ನಿನ್ ಕೈ ಬಿಡಲ್ಲ. ಸರಿ ಸಕ್ಕು, ನೀವಿನ್ ಹೊರಡಿ. ಅಲ್ಲಿ ಅಮ್ಮ ಅಪ್ಪ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಹೊರಡಿ ಮತ್ತೆ. ಇವತ್ ನಿಮ್ ಸಾಲ ಎಲ್ಲ ತೀರುತ್ತೆ. ಅಜ್ಜಿ, ಇಲ್ಲಿವರೆಗೂ ನಂಗೆ ಯಾರು ಇಷ್ಟು ಪ್ರೀತಿಯಿಂದ ಊಟ ಹಾಕಿರ್ಲಿಲ್ಲ. ನಮ್ಮಮ್ಮ ಕೂಡ ನಿಮ್ ಹಾಗೆ ಬುದ್ಧಿ ಹೇಳಿದಿದ್ರೆ ನಾನು ಇಷ್ಟೊತ್ತಿಗೆ ಉದ್ಧಾರ ಆಗಿರ್ತಿದ್ದೆ. ಆಗ್ಲೇ ನೀವು ನನ್ ಕಿವಿ ಹಿಂಡಿದ್ರಲ್ಲ, ಹಾಗೆ ನಮ್ಮಮ್ಮ ಕೂಡ ಮಾಡಿದ್ದಿದ್ರೆ ನಾನು ಕಳ್ಳ ಆಗ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು. ಇವಾಗ ನೀನ್ ಬದ್ಲಾಗಿದ್ಯಲ್ವಾ, ಇವಾಗ ನೀನ್ ಆಣೆ ಮಾಡಿದ್ಯಲ್ವಾ, ಜೀವನದಲ್ಲಿ ಯಾವತ್ತೂ ಮಾತ್ ತಪ್ಪಬಾರ್ದು. ನಿಂಗ್ ಯಾವಾಗ್ಲಾದ್ರೂ ಕಳ್ತನ ಮಾಡ್ಬೇಕು ಅಂತ ಅನ್ಸಿದ್ರೆ ಪಾಂಡುರಂಗನ್ ದಿವ್ಯ ರೂಪನ ನೆನಪು ಮಾಡ್ಕೊ. ಸರಿ, ಈಗ ಊಟ ಮಾಡು.